ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಲಕ್ಷ್ಮಿ ಅಜಯ್. ಈ ಆತ್ಮೀ ಕ್ಲಬ್ಗೆ ಖಜಾಂಚಿ ಆಗಿದ್ದೀನಿ. ಸೊ ಆತ್ಮೀ ಅದರ ಬಗ್ಗೆ ಗೀತಾ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಏನು ಅಂತ, ಹೇಗೆ ಹುಟ್ಟು ಅಂತ. ಇವಾಗ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಆತ್ಮೀಯಿಂದ ಏನೇನು ಕಾರ್ಯಕ್ರಮಗಳು ಕೈಗೊಳ್ತಾ ಇದ್ದೀವಿ, ಮುಂದೆ ಬರೋ ದಿನಗಳಲ್ಲಿ ಏನೇನು ಕಾರ್ಯಕ್ರಮ ಕೈಗೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಿರುಪರಿಚಯ ಮಾಡಿಕೊಡ್ತೀನಿ. ಸೊ ಆತ್ಮಿ ಮುಖ್ಯವಾಗಿ ಹೆಣ್ಣು ದೇಶದ ಕಣ್ಣು ಅಂತ ಕೇಳ್ಪಟ್ಟಿದ್ದೀವಿ ಎಲ್ಲರೂ. ಆ ಹೆಣ್ಣಿನ ಸರ್ವತೋಮುಖ ಬೆಳವಣಿಗೆಗೆ ಸಮಾಜದ ಬೆಳವಣಿಗೆ ಕಾರಣ ಆಗೋದು ಅಲ್ವಾ. ಸೊ ಅಂತಹ ಹೆಣ್ಣಿನ ಬಗ್ಗೆ ನಾವು ಗಮನ ಹರಿಸ್ತಾ ಹೆಣ್ಣಿಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬಹುದು, ನಾವು ಅವರಿಗೆ ಎಂಪವರ್ಮೆಂಟ್ ಆಗಿರ್ಬೋದು, ಅವರಿಗೆ ವೆಲ್ಫೇರ್, ಎಜುಕೇಷನ್, ಈ 3 ದೃಷ್ಟಿಕೋನದಿಂದ ಆತ್ಮಿ ಬೆಳಿಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡಿದ್ವಿ. ಸೊ ಮೊದಲಿಗೆ ಎಜುಕೇಷನ್, ಹೇಗೆ ಎಜುಕೇಷನ್ ಆತ್ಮಿಯಿಂದ ನಾವು ಹೇಗೆ ಹೆಣ್ಮಕ್ಳಿಗೆ ನಾವು ಸಹಾಯ ಮಾಡಬಹುದು ಅಂತ ಇಂಗ್ಲೀಷ್ ಬೇಸಿಕ್ಸ್ ಆಗಿರ್ಬೋದು, ಹಾಗೆ ಹೊರಗಡೆ ಹೋದಾಗ ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ನೀವು ಹೇಗೆ ಸಿಂಗಲ್ ಆಗಿ ನಿಲ್ಲಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು ಅನ್ನೋದು ಒಂದು ಛಲ ತಗೊಂಡು ಆ ಹೆಣ್ಮಕ್ಳಿಗೆ ಒಂದು ಎಜುಕೇಷನ್ ಕೊಡೋದು ಅಂತ ಒಂದು ಕಾರ್ಯಕ್ರಮ ರೂಪುಗೊಳ್ತಾ ಇದೆ. ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ. ಹಾಗೆ ಹೆಣ್ಮಗು ಹುಡುಗರಿಂದ ಕೊನೆ ತನಕ ಸಾಕಷ್ಟು ಆರೋಗ್ಯದಲ್ಲಿ ತೊಂದರೆಗಳಿರುತ್ತೆ, ಹೇಳ್ಕೊಳಕ್ಕಾಗಲ್ಲ, ಸಪೋರ್ಟ್ ಇರಲ್ಲ, ಅದೆಲ್ಲ ನಾವು ಅನುಭವಿಸ್ತೀವಿ. ಸೊ ಆ ಹೆಣ್ಮಗುಗೆ ನಮ್ಮ ಕಡೆಯಿಂದ ಏನು ಈಗ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ತುಂಬ ಹೆಣ್ಮಕ್ಳಿಗೆ ಅದು ಗೊತ್ತೇ ಇರಲ್ಲ, ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದು ಇರಲ್ಲ. ಆ ಥರ ಕ್ಯಾಂಪ್ಸ್ಗಳನ್ನ, ಬ್ರೆಸ್ಟ್ ಕ್ಯಾನ್ಸರ್ ಕ್ಯಾಂಪ್ ಆಗಿರ್ಬೋದು, ಅಥವಾ ಅವ್ರಿಗೆ ಡೆಂಟಲ್ ಕ್ಯಾಂಪ್ ಆಗಿರ್ಬೋದು, ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಆ ಥರದ್ದೆಲ್ಲ ಒಂದು ಕಾರ್ಯಕ್ರಮ ಅದನ್ನು ನಾವು ಕೈಗೊಳ್ತಾ ಇದ್ದೀವಿ. ಹಾಗೆ ಅವ್ರಿಗೆ ಎಂಪವರ್ಮೆಂಟ್, ಏನು ಎಲ್ಲರಿಗೂ ಇವಾಗ ದುಡಿಬೇಕು, ಎಲ್ಲ ತುಂಬ ಕಾಸ್ಟ್ಲಿ ಆಗಿದೆ, ಎಲ್ಲರಿಗೂ ಎಷ್ಟು ದುಡಿದ್ರೆ ಸಾಕಾಗಲ್ಲ. ಅದಕ್ಕಿಂತ ಮುಖ್ಯವಾಗಿ ಹೆಣ್ಣು ಸ್ವಾವಲಂಬಿ ಆಗಬೇಕು, ಅದು ಇಂಪಾರ್ಟೆಂಟ್. ಸೊ ಅದಕ್ಕೆ ಬೇಕಾದಂಥ ನಮ್ಮ ಕಡೆಯಿಂದ ಅವರಿಗೆ ಒಂದು ಸಣ್ಣ ಸಣ್ಣ ತರಬೇತಿಗಳು, ಕರಕುಶಲತೆ, ಹಾಗೂ ನಾವೇನು ಮಾಡ್ತೀವಿ ಈಗ ವರ್ಕ್, ಎಂಬ್ರಾಯ್ಡ್ರಿಂಗು, ಟೈಲರಿಂಗು, ಅಥವಾ ಪರ್ಸ್ ಮೇಕಿಂಗ್, ಆ ಥರದ್ದೆಲ್ಲ ಕೆಲವೊಂದು ಶಿಬಿರಗಳನ್ನ ಕೈಗೊಳ್ಳಬೇಕು ಅಂತ ಇದ್ದೀವಿ. ಈಗ ಮುಖ್ಯವಾಗಿ ನಾವು ಮೇನ್ ಪ್ರಾಜೆಕ್ಟ್ ನಮ್ಮನ್ನೇನು ಬರ್ತಾ ಇರೋದು ಅಂಗವಿಕಲ ಮಕ್ಕಳು. ಆ ಮಕ್ಕಳಿಗೋಸ್ಕರ ನಾವೊಂದು ಸಣ್ಣ ಕಾರ್ಯಕ್ರಮ